ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮವ್ರೆ, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭೂಮಿಕಾ, ಜಯದೇವ್ ಕೈಯಲ್ಲಿ ರಕ್ತ ನೋಡೋದಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ. ಅವನು ಅಂತಲ್ಲ, ಮಹಿಮಾ, ಅಶ್ವಿನಿ, ಪಾರ್ಥ ಇವರೆಲ್ಲರನ್ನು ಭಾಳ ಮುದ್ದಾಗಿ ಬೆಳೆಸಿದ್ದೀನಿ. ಭಾಳ ಕಾಳಜಿಯಿಂದ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಒಂದು ವಿಷಯ ಹೇಳಿದ್ರೆ ನಂಬ್ತಿರೋಲ್ಲ ಗೊತ್ತಿಲ್ಲ. ಚಿಕ್ಕಂದಲ್ಲಿ ಮಳೆಗಾಲದಲ್ಲಿ ಜಯದೇವ್ ಹೀಗೆ ಸ್ಕೂಲ್ನಲ್ಲಿ ಆಟ ಆಡುವಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದ. ನಾನು ನನ್ನ ಸ್ವಂತ ಖರ್ಚಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತೊಗೊಂಡು ಇಡೀ ಗ್ರೌಂಡ್ಗೆ ಮಣ್ಣು ಹಾಕಿಸಿ ಗ್ರೌಂಡ್ ರೆಡಿ ಮಾಡಿಸಿದ್ದೆ. ಕೆಲವ್ರಿಗೆ ಇದು ಅತಿರೇಕ, ಹುಚ್ಚು ಇವೆಲ್ಲ ಬೇಕಿತ್ತ ಅಂತ ಅನ್ನಿಸ್ಬೋದು. ಬಟ್ ಅದು ನನ್ನ ಡ್ಯೂಟಿ. ನಮ್ಮಪ್ಪ ನನಗೆ ವಹಿಸಿದ ದೊಡ್ಡ ಜವಾಬ್ದಾರಿ ಅನ್ಕೊಂಡು ಮಾಡಿದ್ದೆ. ಅವ್ರ ಖುಷಿ ನನ್ನ ಖುಷಿ ಕಂಡ್ಕೋತಾ ಇದ್ದೆ. ಅವ್ರಿಗೇನಾದರೂ ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋಡಿ, ಜಯದೇವ್ ಅವರು ಆರಾಮಾಗ್ತಾರೆ. ಸೀರಿಯಸ್ ಅನ್ನೋ ಥರದ್ದು ಏನೂ ಆಗಿಲ್ಲ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮಾತು ಸೀರಿಯಸ್ ಆಗಂದೆ ಅನ್ನೋ ಕಾರಣಕ್ಕೆ ಆ ಜಯದೇವ್ ಎಂಥ ದೊಡ್ಡ ರಿಸ್ಕ್ ತೊಗೊಂಡಿದ್ದಾನೆ. ಇದಕ್ಕೆ ನಾನು ಬೇಜಾರು ಮಾಡ್ಕೋಬೇಕಾ ಅಥವಾ ಕಂಪ್ನಿ ಬಗ್ಗೆ ಅವ್ನಿಗಿರೋ ಕನ್ಸರ್ನ್ ನೋಡಿ ಖುಷಿ ಪಡಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಮತ್ತೆ ಕನ್ಫ್ಯೂಷನ್. ಕೆಂಚ ನಿಜಾನ ಅಥವಾ ಜಯದೇವ್ ಅವ್ರ ನಿಜಾನ? ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಶಿವನೇ. ಮಲಿ 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 ಅಳಬೇಡ ಮಲಿ. ಏನಾಗಬಾರ್ದಾಗಿದೆ ಅಂತ ಇಲ್ಲಿ ಏನೂ ಆಗಿಲ್ಲ. ಒಂದು ಚಿಕ್ಕ ಗಾಯ ಥರ ಅಷ್ಟೇ ಅನ್ಕೋ. ಪ್ಲೀಸ್ ಮಲಿ, ಅಳಬೇಡ ಮಲಿ. ನೋಡು ನೋಡು, ಇಲ್ಲಿ ನೋಡು. ನೀನು ಹತ್ರ ನನಗೂ ಅಳು ಬರುತ್ತೆ ಮಲಿ. ನನಗೆ ಬೇಜಾರಾಗಲ್ವಾ? ಪ್ಲೀಸ್ ನನಗೋಸ್ಕರ ಅಳಬೇಡ ಮಲಿ. ರೀ, ಆದ್ರೂ ನೀವು ಹುಷಾರಾಗಿರ್ಬೇಕು ತಾನೆ. ನಿಮ್ಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗ್ತಿತ್ತು? ನಿಮ್ಗೋಸ್ಕರ 2 ಜೀವ ಕಾಯ್ಕೊಂಡಿರ್ತೀವಿ ಅಂತ ನಿಮಗೆ ನೆನಪಿರ್ಲಿ. ಮಲಿ, ನಿನ್ನ ಕನಸು ನನಗೆ ಅರ್ಥ ಆಗತ್ತೆ. ನೋಡು, ಯೋಚನೆ ಮಾಡಿ ನೋಡು. ಅಣ್ಣಂಗೋಸ್ಕರ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಅಣ್ಣ ಯಾವುದೋ ಪ್ರಾಬ್ಲಮಲ್ಲಿದ್ದಾನೆ ಅಂದಾಗ ನಾನು ಅವನ ಜೊತೆ ಸ್ಟ್ಯಾಂಡ್ ಆಗಬೇಕಲ್ವ? ಅವನಿಗೋಸ್ಕರ ಫೈಟ್ ಮಾಡಬೇಕಲ್ವ? ಮಲಿ, ಅಣ್ಣ ತಮ್ಮ ಸಂಬಂಧ ಆದ್ರೇ ಹಾಗೆ. ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಲ್ವಾ? ಮಲ್ಲಿ ನೋಡು, ಚಿಕ್ಕ ಗಾಯ ಅಷ್ಟೇ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೋಡಿ ನಾನು ಸದ್ಯ ಇಷ್ಟಕ್ಕೆ ಮುಗಿತಲ್ಲ ಅಂತನಾದ್ರೂ ಖುಷಿ ಪಡು ಮಲ್ಲಿ. ಯಾಕೆ ಈಗ ಹೇಳ್ತಾನೆ ಇದೆಯಾ? ನೀನು ಹತ್ರ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಹೇಳಿ, ಸ್ಮೈಲ್ ಮಾಡು. ನನಗೋಸ್ಕರ ಸ್ಮೈಲ್ ಮಾಡು. ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಮಲ್ಲಿ. ಜಯದೇವ್ ಅವ್ರ ಮಾತು ಕೇಳ್ತಿದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.